ನಿಮ್ಗೆಲ್ಲ ಚಂದನ್ ಶೆಟ್ಟಿ ಗೊತ್ತಲ್ವಾ? ಅದೇ ಮೂರೇ ಮೂರು ಪೆಗ್ಗಿಗೆ ಕನ್ನಡ ಸಾಂಗ್ ಕಂಪೋಸ್ ಮಾಡಿದ್ರಲ್ಲ ಅವರೇ. ಈ ಹಾಡಿನಿಂದಲೇ ಫೇಮಸ್ ಆದ ಚಂದನ್ ಶೆಟ್ಟಿ ಈಗ ಮತ್ತೊಂದು ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಹೌದು, ಮೂರೇ ಪೆಗ್ ಕನ್ನಡ ರ್ಯಾಪ್ ಹಾಡಿನ ಮೂಲಕ ಯುವ ಮನಸ್ಸುಗಳಲ್ಲಿ ರ್ಯಾಪ್ ಹಾಡಿನ ಕ್ರೇಜ್ ಹುಟ್ಟು ಹಾಕಿದ್ದ ಸಂಗೀತ ನಿರ್ದೇಶಕ ಕಮ್ ಹಾಡುಗಾರ ಚಂದನ್ ಶೆಟ್ಟಿ ಈಗ ಸದ್ಯದಲ್ಲೇ ಹೊಸ ಆಲ್ಬಂ ಸಾಂಗ್ ಅನ್ನ ಬಿಡುಗಡೆ ಮಾಡ್ತಿದ್ದಾರೆ. ಚಂದನ್ ಪಡ್ಡೆ ಹುಡುಗರ ಹುಚ್ಚೆಬ್ಬಿಸಲು ರೆಡಿ ಮಾಡುತ್ತಿರುವ ಆ ಸಾಂಗ್ ಯಾವುದು, ಅದರ ವಿಶೇಷತೆಗಳು ಏನು ಎಂಬ ಡೀಟೇಲ್ಸ್ ಹೇಳ್ತೀವಿ ಕೇಳಿ. ಮೂರೇ ಮೂರು ಪೆಗ್ಗು ಕನ್ನಡ ರ್ಯಾಪ್ ಸಾಂಗ್ ನಂತರ ಚಂದನ್ ಶೆಟ್ಟಿ ಚಾಕೊಲೇಟ್ ಗರ್ಲ್ ಎಂಬ ಹೊಸ ಹಾಡನ್ನ ನಿರ್ಮಾಣ ಮಾಡಿದ್ದು ಅದರ ಪೋಸ್ಟ್ ಪ್ರೊಡಕ್ಷನ್ ನಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಹಿಂದೆ ಮೂರೇ ಪೆಗ್ಗಿಗೆ ಕನ್ನಡ ರ್ಯಾಪ್ ಹಾಡಿನಲ್ಲಿ ನಟಿ ಐಂದ್ರಿತಾ ರೈ ಸೊಂಟ ಬಳಸಿದ್ರು. ಆದ್ರೆ ಈಗ ಚಂದನ್ ಶೆಟ್ಟಿ ಚಾಕೊಲೇಟ್ ಗರ್ಲ್ ಆಲ್ಬಂ ಹಾಡಿಗೆ ಮುಂಗಾರು ಮಳೆ 2 ಖ್ಯಾತಿಯ ನೇಹಾ ಶೆಟ್ಟಿ ಹೆಜ್ಜೆ ಹಾಕಿದ್ದಾರೆ. ಚಂದನ್ ಶೆಟ್ಟಿ ಚಾಕೊಲೇಟ್ ಗರ್ಲ್ ಹಾಡಿಗೆ ಪ್ರಪಂಚದ ದುಬಾರಿ ಕಾರುಗಳಲ್ಲಿ ಒಂದಾದ ಲ್ಯಾಂಬೋಗಿನಿ ಕಾರು ಬಳಸಲಾಗಿದೆಯಂತೆ. ಈ ಕಾರಿನ ಮುಂದೆ ನೇಹಾ ಶೆಟ್ಟಿ ಸಖತ್ ಹಾಟ್ ಆಗಿ ಮಿಂಚಿದ್ದಾರಂತೆ. ಈ ಹಿಂದೆ ಕೇವಲ ಪಬ್ ಡ್ಯಾನ್ಸ್ ಶೈಲಿಯ ಮೂರೇ ಪೆಗ್ ಹಾಡಿನಿಂದ ಯುವ ಮನಸ್ಸುಗಳಲ್ಲಿ ಹುಚ್ಚೆಬ್ಬಿಸಿದ್ದ ಚಂದನ್ ಚಾಕೊಲೇಟ್ ಗರ್ಲ್ ಸಾಂಗ್ ನಲ್ಲಿ ಅದಕ್ಕಿಂತ ಹೆಚ್ಚಿನ ಥ್ರಿಲ್ ನೀಡಲಿದ್ದಾರಂತೆ. ಕಾರಣ, ಈ ಹಾಡಿನಲ್ಲಿ ಹಿಪ್ ಹಾಪ್ ತರಹದ ಹಾಡು ಇದೆಯಂತೆ. ಚಂದನ್ ಶೆಟ್ಟಿ ಅವರೇ ಸಾಹಿತ್ಯ ಬರೆದು ಸಂಗೀತ ನಿರ್ದೇಶನ ಮಾಡಿರುವ ಚಾಕೊಲೇಟ್ ಗರ್ಲ್ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ರಿಲೀಸ್ ಆಗಲಿದೆಯಂತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.